ಕುಂಭಮೇಳದ ಒಂದು ಸಕ್ಸಸ್ಫುಲ್ ಹಿಂದೂ ಯಾತ್ರೆ ಆದಮೇಲೆ ಜನಕ್ಕೆ ಅನ್ಸಕ್ಕೆ ಶುರುವಾಗಿದೆ ಭಾರತೀಯ ಸಂಸ್ಕೃತಿ, ಹಿಂದೂ ಪರಂಪರೆ ಇದು ಬಹಳ ಮುಖ್ಯ ಅಂತ ಅನಿಸಿದೆ. ಯಾಕೆಂದರೆ ಡೆಲ್ಲಿಯಲ್ಲಿ ವಾಸ ಮಾಡುವಂಥ ಭಾಳಷ್ಟು ಜನ ಉತ್ತರ ಪ್ರದೇಶದಿಂದ ಬಂದಂಥವ್ರು ಮತ್ತು ಅಲ್ಲಿ ನರೇಂದ್ರ ಮೋದಿಯವರ ವರ್ಚಸ್ಸು ಕೂಡ, ಅವರ ಅಂತಾರಾಷ್ಟ್ರೀಯ ನೀತಿಗಳು, ಮೊನ್ನೆ ಮಂಡಿಸಿದಂಥ ಬಡ್ಜೆಟ್ 12 ಲಕ್ಷದವರೆಗೂ ಏನು ಟ್ಯಾಕ್ಸ್ ಫ್ರೀ ಕೊಟ್ಟರು, ಅದು ಕೂಡ ಡೆಲ್ಲಿಯ ಜನತೆಗೆ ಭಾಳ ಅನುಕೂಲ ಆಗಿರುವಂಥದ್ದು. ಹೆಚ್ಚು ಟ್ಯಾಕ್ಸನ್ನು ಕಟ್ಟುವಂಥ ರಾಜ್ಯಗಳಲ್ಲಿ ಮಹಾರಾಷ್ಟ್ರ ಬಿಟ್ಟರೆ ಡೆಲ್ಲಿ ಮತ್ತು ಬೆಂಗಳೂರೇ ಜಾಸ್ತಿ. ಹೆಚ್ಚು ಜನರಿಗೆ ನಮ್ಮ ಈ ಬಾರಿಯ ಬಡ್ಜೆಟ್ನಿಂದ ಅವರಿಗೆ ಅನುಕೂಲ ಆಗಿದೆ. ಕೇಜ್ರಿವಾಲ್ ಪ್ರಾರಂಭದಲ್ಲಿ 10 ವರ್ಷದಿಂದ ಬಂದಾಗ ಅವರು ಕೆಮ್ಮಿಕೊಂಡು ಟವಲ್ ಕಟ್ಕೊಂಡು ದಿನ ನೆಗಡಿ ಜ್ವರ ಅಂತ ಹೇಳ್ಕೊಂಡು ಒಂದು ವ್ಯಾಗನಾರ್, ಹಳೇ 50,000 ರೂಪಾಯಿ ವ್ಯಾಗನಾರಲ್ಲಿ ಬಂದರು. ಈಗ ವ್ಯಾಗನಾರು ಇಲ್ಲ, ಟವಲ್ಲು ಇಲ್ಲ, ಕೆಮ್ಮು ಇಲ್ಲ, ಎಲ್ಲ ಹೊರಟೋಗಿದೆ. ಈಗ 30 ಬೆಡ್ರೂಮ್ ಇರುವಂಥ ಒಂದು ದೊಡ್ಡ ಮಹಲನ್ನು ಕಟ್ಟಿದ್ದಾರೆ, ಶೀಶ್ ಮಹಲ್. ಆಮೇಲೆ ಅದು ನಮ್ಮೆಲ್ಲರ ಮನೆಯಲ್ಲಿ 5 ಲಕ್ಷ 2 ಲಕ್ಷ ಟಿ ವಿಗಳಿದ್ದರೆ ಅದು 40 ಲಕ್ಷ ಸರ್ಕಾರಿ ದುಡ್ಡಲ್ಲಿ, ಅವ್ರ ಅಪ್ಪನ ಮನೆ ದುಡ್ಡಲ್ಲ, ಕೇಜ್ರಿವಾಲ್ ಅಪ್ಪನ ಮನೆ ದುಡ್ಡಲ್ಲ, ಸರ್ಕಾರದ ದುಡ್ಡಲ್ಲಿ, ದೆಹಲಿಯ ಜನತೆಯ ಟ್ಯಾಕ್ಸ್ ಪೇಯರ್ ದುಡ್ಡಲ್ಲಿ ಇವರು ಮಜಾ ಮಾಡ್ತಾ ಇದ್ದದ್ದನ್ನು ನೋಡಿದ ಮೇಲೆ, ಮತ್ತು ಯಮುನಾ ನದಿ ಮಲಿನ ಅಂತ ಹೇಳಿ ಗಂಗೆ ಮೇಲೆ ಅಪಮಾನ ಹೊರಿಸ್ತಂಥದ್ದು. ಗಂಗೆ ನಾವೆಲ್ಲ ಪೂಜೆ ಮಾಡೋ ನೀರದು, ಇಷ್ಟು ವರ್ಷ 1000 ವರ್ಷ ಮಲಿನ ಆಗ್ತಿದ್ದು ಏಕಾಏಕಿ ಇವಾಗ ಮಲಿನ ಆಗೋಯ್ತಾ? ಇದು ಕೂಡ ಜನರಿಗೆ ಹರ್ಟ್ ಮಾಡಿರೋವಂಥದ್ದು. ಮತ್ತು ಒಬ್ಬ ಮುಖ್ಯಮಂತ್ರಿಯಾಗಿ ಜೈಲಿಗೆ ಹೋದ್ಮೇಲೆ ರಾಜೀನಾಮೆ ಕೊಟ್ಟು ಒಳಗಡೆ ಹೋಗ್ಬೇಕಾಯ್ತು. 2-3 ತಿಂಗಳು ಆಡಳಿತನೇ ಇಲ್ಲ, ಒಂದು ಫೈಲಿಗೆ ಸೈನು ಹಾಕಿಲ್ಲ. ಮತ್ತು ಅಧಿಕಾರಕ್ಕೆ ಅಂಟ್ಕೊಂಡಿರುವಂಥ ಕೇಜ್ರಿವಾಲನ್ನು ನೋಡಿದ್ದಾರೆ. ಇವೆಲ್ಲನೂ ಕೂಡ ಕೇಜ್ರಿವಾಲ ಹಿನ್ನಡೆಗೆ ಮತ್ತು ಯಾವ ಪಾರ್ಟಿ ಇಂಡಿ ಇವ್ರಿಗೆ ಬೆಂಬಲ ಕೊಡ್ತಾ ಇತ್ತು, ಆ ಪಾರ್ಟಿ ಹೇಳಿದ್ದು ಕೇಜ್ರಿವಾಲ್ ಒಬ್ಬ ನಿಷ್ಠಾವಂತ ಸಾಮಾನ್ಯ ಒಂದು ಮುಖ್ಯಮಂತ್ರಿ ಅಂತ ಇದೇ ರಾಹುಲ್ ಗಾಂಧಿ ಹೇಳಿದರು. ಈಗ ಅದೇ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವ್ರು ಹೇಳಿದ್ರೆ ಇನ್ನೊಬ್ಬ ದೊಡ್ಡ ಭ್ರಷ್ಟ, ದೊಡ್ಡ ಭ್ರಷ್ಟ ಅಂತ ಹೇಳಿದ್ದಾರೆ. ಈಗ ಅದೇ ಕೇಜ್ರಿವಾಲ್ ಹಿನ್ನಡೆ, ಮುಖ್ಯಮಂತ್ರಿ ಹಿನ್ನಡೆ. ಇಷ್ಟೆಲ್ಲ ಆದಮೇಲೆ ಜನಕ್ಕೆ ಈ ದೇಶದಲ್ಲಿ BJP ಒಂದೇ ಪರ್ಯಾಯ, ನರೇಂದ್ರ ಮೋದಿಯವರ ಆಡಳಿತ. ಇದು ಮುಂದಿನ ಕರ್ನಾಟಕದ ಚುನಾವಣೆಗೆ, ಮುಂದಿನ ತೆಲಂಗಾಣದ ಚುನಾವಣೆಗೆ ಇದೊಂದು ದಾರಿದೀಪ. ಇವತ್ತು ಕರ್ನಾಟಕದಲ್ಲಿ 5 ಗ್ಯಾರಂಟಿ ಕೊಟ್ಟು ದಿನನಿತ್ಯ 5 ಗ್ಯಾರಂಟಿ ಅಂತಾರೆ, ಒಂದು ಡೆವಲಪ್ಮೆಂಟ್ ಆಗಿಲ್ಲ. ಲಾಂಡ್ ಆರ್ಡರ್ ಹಾಳಾಗೋಗಿದೆ. ಇದೇ ಕೇಜ್ರಿವಾಲ್ 25 ಫ್ರೀ ಕೊಟ್ಟರು, ಅವ್ರ ಸ್ಥಿತಿ ಏನಾಯ್ತು ಇವತ್ತು? 25 ಫ್ರೀ ಕೊಟ್ಟರು ಅವ್ರನ್ನ ಜನ ಮಕಾಡೆ ಮಲಗಿಸಿದ್ದಾರೆ. ಅಂದರೆ ಇದು ದೇಶಕ್ಕೆ ದಿಕ್ಸೂಚಿ. ಈಗಾಗಲೇ ಮಹಾರಾಷ್ಟ್ರ ನಾವು ಗೆದ್ದಿದ್ದೀರಿ, ದೆಹಲಿ ಗೆದ್ದಿದ್ದೀರಿ, ಮೊನ್ನೆ ಹರಿಯಾಣದಲ್ಲಿ ಗೆದ್ದಿದ್ದೀರಿ. ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ BJP ತನ್ನ ರಣತಂತ್ರವನ್ನು ಇನ್ನೂ ಬಲಾಢ್ಯ ಮಾಡೋ ಮುಖಾಂತರ ನಾವು ಈ ಗೆಲುವಿಗೆ ಬಂದಿದ್ದೀರಿ. ಈ ಗೆಲುವು ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ನಡ್ಡಾ ಅವರಿಗೆ, ನಮ್ಮ ಡೆಲ್ಲಿ ಘಟಕದ ಅಧ್ಯಕ್ಷರಿಗೆ, ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನೀವು ಈ ಗೆಲುವೇನು ಕೊಟ್ಟಿದ್ದೀರಾ ಅದು ಇಡೀ ದೇಶಕ್ಕೆ ಗೆಲುವನ್ನು ಕೊಟ್ಟಿದ್ದೀರಾ,